ಪ್ರಪಂಚದ ಪ್ರಖ್ಯಾತಿ ಪ್ರವಾಸಿ ತಾಣಗಳಲ್ಲಿ ಸಿಂಗಪುರ ದೇಶವು ಒಂದು. ಬೃಹತ್ತಿನಲ್ಲಿ ಕಿರಿದಾಗಿದ್ದರೂ ಮಹತ್ತಿನಲ್ಲಿ ಹಿರಿದಾಗಿದ್ದು ಅನೇಕ ಆಕರ್ಷಣೆಗಳನ್ನು ತನ್ನ ಒಡಲಿನಲ್ಲಿ ತುಂಬಿಕೊಂಡಿದೆ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸುತ್ತಿರುವ ಜಾಗ ಸಿಂಗಪೂರ್ ಕ್ಲೌಡ್ ಫಾರೆಸ್ಟ್. ಇದು ಗಾರ್ಡನ್ ಬೈ ದ ಬೇನಲ್ಲಿರ್ತಕ್ಕಂತಹ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದ್ದು 2012ರಲ್ಲಿ ಇದನ್ನು ತೆರೆಯಲಾಗಿದೆ. ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ವರ್ಲ್ಡ್ ಟಾಲೆಸ್ಟ್ ಇಂಡೋರ್ ವಾಟರ್ ಫಾಲ್ಸ್ ನಿಮಗೆ ಸ್ವಾಗತ ಮಾಡ್ತದೆ. ಸುಮಾರು 35 ಮೀಟರ್ ಎತ್ತರದಿಂದ ಧುಮುಕುವ ಕೃತಕ ಜಲಪಾತವನ್ನು ನೋಡಬಹುದು. ಈ ಕ್ಲೌಡ್ ಫಾರೆಸ್ಟ್ನಲ್ಲಿ ಸುಮಾರು 72,000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನು ಒಂದೇ ಕಡೆ ನೋಡಬಹುದು. ನೋಡಲಿಕ್ಕೆ ಮನಮೋಹಕವಾಗಿ ಅತಿ ಭಯಂಕರವಾಗಿ ನಿರ್ಮಾಣ ಮಾಡಿರುವ ಈ ಬೃಹತ್ ಗಾಜಿನ ಗುಮ್ಮಟ ಮಂಜು, ಜಲಪಾತಗಳು ಮತ್ತು ಉಷ್ಣವಲಯದ ಸಸ್ಯಗಳಿಂದ ತುಂಬಿದ ಹಸಿರಿನಿಂದ ಆವೃತವಾದ ಎತ್ತರದ ಒಳಾಂಗಣ ಪರ್ವತವನ್ನು ಸುತ್ತುವರಿದಂತೆ ಭಾಸವಾಗುತ್ತದೆ. ಒಂದೊಂದು ಸುತ್ತು ಸುತ್ತಿಕೊಂಡು ನಡೆಯುವ ಮಾರ್ಗಗಳಲ್ಲಿ ಸಾಗಿ ಸುಮಾರು 5ನೇ ಸುತ್ತಿಗೆ ತುತ್ತ ತುದಿಯಲ್ಲಿ ನಿಂತು ಸಸ್ಯಕಾಶಿಯ ದಿಗ್ದರ್ಶನವನ್ನು ಮಾಡಬಹುದಾಗಿದೆ. ಜೊತೆಗೆ ಇದು ಸಮುದ್ರ ಮಟ್ಟದಿಂದ 1,000ದಿಂದ ಸುಮಾರು 3,000 ಮೀಟರ್ ಎತ್ತರದ ಉಷ್ಣವಲಯದ ಪರ್ವತಗಳ ವಾತಾವರಣವನ್ನು ಪುನರಾವರ್ತಿಸುತ್ತದೆ. ಆಕರ್ಷಕ ವೈಮಾನಿಕ ನಡಿಗೆಯ ಮಾರ್ಗಗಳಲ್ಲಿ ಅಡ್ಡಾಡುವಾಗ ಪ್ರವಾಸಿಗಳಿಗೆ ವಿಶ್ವದ ವಿಲಕ್ಷಣ ಸಸ್ಯ ಪ್ರಭೇದಗಳನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಅನೇಕ ತೆರನಾದ ಆರ್ಕಿಡ್ಗಳು, ಫರ್ನ್ಗಳು, ಬ್ರೊಮೆಲಿಯಾಡ್ಗಳಂತಹ ರೋಸ್ಲಿನ್ಗಳಿಂದ ಪ್ರೇಕ್ಷಕರನ್ನು ಮೈಮರಿಸುವಂತೆ ಸೃಷ್ಟಿಸಿದ್ದಾರೆ. ಇದರಲ್ಲಿನ ಇನ್ನೊಂದು ಆಕರ್ಷಣೆ ಎಂದರೆ ಜುರಾಸಿಕ್ ಪಾರ್ಕ್ ನಿರ್ಮಾಣ ಮತ್ತು ಅವುಗಳ ವಂಶಾವಳಿಗಳನ್ನು, ಡೈನೋಸಾರ್ ಮತ್ತು ಅವುಗಳು ಆಹಾರವಾಗಿ ಬಳಸುತ್ತಿದ್ದ ಜೆರಿ ಗಿಡಗಳು, ಸೈಕಾಡ್ಗಳು ಮತ್ತು ಕೋನಿಫರ್ಗಳಂತಹ 50ಕ್ಕೂ ಹೆಚ್ಚು ಜಾತಿಯ ಪ್ರಭೇದಗಳನ್ನು ಗುರುತಿಸಬಹುದು. ಸುಮಾರು 20ರಿಂದ 23 ಡಿಗ್ರಿ ತಾಪಮಾನದಲ್ಲಿ ವಿನ್ಯಾಸಗೊಳಿರತಕ್ಕಂತಹ ಈ ಬೃಹತ್ ಫಾರೆಸ್ಟ್ ಮಂಜಿನಿಂದ ತುಂಬಿಕೊಂಡು ಪ್ರವಾಸಿಗನ ಹೃದಯದಲ್ಲಿ ಕಚಗುಳಿ ಇಡುವಂತೆ ಮಾಡಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಭೇಟಿ ಮಾಡಿದರೆ ಮತ್ತಷ್ಟು ಮಂಜು ಮತ್ತು ಮಂದ ಬೆಳಕಿನೊಂದಿಗೆ ಕೂಡಿಕೊಂಡು ಅದ್ಭುತ ಮೆರುಗನ್ನು ನೋಡಬಹುದು. ಗ್ರ್ಯಾಂಡ್ ಅಸೋಸಿಯೇಟ್ ನೇತೃತ್ವದ ಸಹಯೋಗದ ವಿನ್ಯಾಸ ತಂಡದಿಂದ ರಚಿಸಲ್ಪಟ್ಟ ಫ್ಲವರ್ ಡೋಮ್ ಮತ್ತು ಕ್ಲೌಡ್ ಫಾರೆಸ್ಟ್ ಸಿಂಗಪುರಕ್ಕೆ ಪ್ರವಾಸ ಹೋದವರು ಮಿಸ್ ಮಾಡಲೇಬೇಡಿ. ಹಾಗೆ ಉಳಿದವರು ನೀವು ಕುಳಿತಲ್ಲಿಯೇ ಈ ಸುಂದರ ವೈಭವವನ್ನು ನಿಮ್ಮ ಕಣ್ಣ ಮುಂದೆ ತರುವ ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡೋದನ್ನು ಮರೀಲೇಬೇಡಿ. ಮತ್ತಷ್ಟು ಕೌತುಕಗಳನ್ನು ಹೊತ್ತುಕೊಂಡು ನಿಮ್ಮನ್ನು ಭೇಟಿ ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.